ಮಾತೆ ರೋಹಿಣಿಯನ್ನ ರಕ್ಷಿಸಿ ನೀನು ಜನ್ಮ ತಳೆಯುವ ಮೊದಲೇ ಪುತ್ರ ಧರ್ಮ ಪಾಲಿಸಲು ಆರಂಭಿಸಿದೆ. ನಿನ್ನ ಗರ್ಭ ಹೇಗೆ ಮಾಯವಾಯಿತು? ಜನ್ಮಕ್ಕೂ ಮೊದಲು ಶಿಶು ಮಾಯವಾಗಲು ಹೇಗೆ ಸಾಧ್ಯ? ಹೇಳೇ ಹೇಳು. ಮಹಾರಾಜ 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 ಏನೂ ಆಗಿಲ್ಲ ತಾನೆ? ಮಹಾರಾಜ, ನಮ್ಮ ಮಗುವಿಗೆ ಏನಾಯಿತು? ಸಾಕು ಮಾಡು ನಿನ್ನ ನಾಟಕವನ್ನು. ದೇವಕಿ, ನನಗೆ ತಿಳಿದಿದೆ, ಮಗುವನ್ನು ನೀವೇ ಬಚ್ಚಿಟ್ಟಿದ್ದೀರಿ. ಹೇಳು ಹೇಳು ನನಗೆ. ದೇವಕಿ ದೇವಕಿ ದೇವಕಿ, ನಾನು ಕೂಡಲೇ ಕಂಸರಿಗೆ ವಿಷಯ ತಿಳಿಸಬೇಕು. ಮನುಷ್ಯ ಬದುಕುವ ಆಸೆಗೆ ಏನೆಲ್ಲ ಭ್ರಮೆಗಳನ್ನು ಪೋಷಿಸುತ್ತಾನೆ. ಭಗವಂತ ಕಂಸನ ಮೃತ್ಯುವಂತೂ ಎಂದಾದರೂ ಸಾಧ್ಯವಿದೆಯೇ? ನಿನ್ನನ್ನು ಖಂಡಿತ ಕೊಲ್ಲುವೆ ವಸುದೇವ. ಆದರೆ ಮೊದಲಿಗೆ ನಿನ್ನ ವಿಶ್ವಾಸವನ್ನು ಕೊಲ್ಲಬೇಕಿದೆ. ಮೃತ್ಯು ಹತ್ತಿರ ಬಂದಾಗ ನಾನು ನಿನ್ನ ಆತ್ಮದಲ್ಲಿ ಕಂಸನ ಭಯ ನೋಡಲು ಬಯಸುತ್ತೇನೆ. ಸಹೋದರಿ ದೇವಕಿಯ ಸಪ್ತಮ ಸಂತಾನ ಬೇರೆಲ್ಲಾದರೂ ಜನ್ಮ ತಳೆದಿಲ್ಲ ತಾನೇ? ವಿಚಾರ ಕಂಸನಿಗೇನಾದರೂ ತಿಳಿದರೆ ಅದು ಅನರ್ಥವಾಗುವುದು. ನಿನ್ನ ಮಾತು ಸತ್ಯ ಮಿತ್ರ. ನಾವು ದೇವಿ ರೋಹಿಣಿಯನ್ನು ಗೋಕುಲದಲ್ಲಿ ಗುಪ್ತವಾಗಿಡಬೇಕು. ಪ್ರಣಾಮಗಳು ದೇವಿ. ಪ್ರಣಾಮ ಮಾತೆ. ಪ್ರಣಾಮ ಪ್ರಭು. ಯೋಗಮಾಯೆ, ನೀನಿಲ್ಲದೆ ಈ ಜಗದಲ್ಲಿ ನನ್ನ ಯಾವ ಲೀಲೆಯೂ ಸಾಧ್ಯವಿಲ್ಲ. ವಿಶ್ವವನ್ನು ನಿನ್ನ ಮಾಯೆಯಿಂದ ಬಂಧಿಸುವ ಸಮಯ ಬಂದಿದೆ. ನೀನೀಗ ಹೋಗಿ ಭಕ್ತಿ ಸ್ವರೂಪಿ ಮಾತೆ ಯಶೋದೆಗೆ ಅವಳ ಪುತ್ರಿ ರೂಪದಲ್ಲಿ ಜನಿಸುವಂತವಳಾಗು. ನಿಮ್ಮ ಇಚ್ಛೆಯಂತೆಯೇ ಆಗಲಿ ಪ್ರಭು. ಕೊನೆಯ ಒಂದೇ ಒಂದು ಸಾವು. ನೀಗುವುದು ನಮ್ಮೆಲ್ಲರ ನೋವು. ಕೊನೆಗೂ ಆ ಸಂತೋಷದ ಕ್ಷಣ ಬಂತಲ್ಲ ಸೋದರಿ. ಅದೆಷ್ಟೋ ವರ್ಷಗಳ ಪ್ರತೀಕ್ಷೆ ನನಗಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಪ್ರತೀಕ್ಷೆ ಇತ್ತು. ಆ ಅಶರೀರವಾಣಿಯ ದೇವತೆಗಳಿಗೂ ಕೂಡ. ನಿನ್ನ ಅಷ್ಟಮ ಶಿಶು ನನಗೆ ಬಹಳ ವಿಶೇಷವಾದದ್ದು. ಇದರ ಜನ್ಮದ ನಂತರ ನಾನು ಎಲ್ಲ ಸಂಸ್ಕಾರಗಳನ್ನು ಮಾಡುತ್ತೇನೆ. ಚಾಣೂರ, ಘೋಷಣೆ ಮಾಡು, ಇಂದಿನಿಂದ ಪ್ರತಿದಿನ ನನ್ನ 8ನೆಯ ಅಳಿಯ ಹುಟ್ಟುವವರೆಗೂ ಮಥುರೆಯಲ್ಲಿ ಉತ್ಸವಗಳು ನಡೆಯಲಿ. ಯಶೋದೆಗೆ ನಿನ್ನ ಕೈಯಾರೆ ಸಿಹಿ ತಿನ್ನಿಸಿ ಇವಳ 7 ವರ್ಷದ ಅನ್ನರಹಿತ ವ್ರತ ಅಂತ್ಯ ಮಾಡು.
ದೇವಕಿ ಅಷ್ಟಮ ಶಿಶು ನಿನಗೆ ಅಂತ್ಯ ಹಾಡುತ್ತದೆ ಕಂಸ. ನಾನು ನನ್ನ 8ನೆಯ ಮಗುವನ್ನು ಜನ್ಮ ನೀಡುತ್ತಲೇ ಸ್ವಯಂ ನಿಮಗೆ ಒಪ್ಪಿಸುತ್ತೇನೆ. ಈಗ ನನಗೆ ನಿನ್ನ ಅಷ್ಟಮ ಸಂತಾನ ಜನ್ಮ ತಾಳುವ ಪ್ರತೀಕ್ಷೆ ಇದೆ. ಹೇ ವಿಧಾತನೆ, ಅಧರ್ಮದ ರಥವನ್ನು ನಿಲ್ಲಿಸಲು ನಾವು ಏನೆಲ್ಲ ಮಾಡಿದೆವು. ನಿನ್ನ ಮೇಲಿನ ವಿಶ್ವಾಸದಿಂದ ನನ್ನ ಮಕ್ಕಳನ್ನೆಲ್ಲ ಬಲಿ ಕೊಟ್ಟೆನು ಪ್ರಭು. ನಾವು ಪತಿ ಪತ್ನಿ ಏನು ಮಾಡಲು ಸಾಧ್ಯವೋ ಮಾಡಿದ್ದೇವೆ. ಆದರೆ ಇಂದು ನೀನು ನಿನ್ನ ಧರ್ಮವನ್ನು ನಿಭಾಯಿಸು. ಈ ಶಿಶುವಿನ ಜೀವ ಉಳಿಸುವುದರ ಮೂಲಕ ಈ ಜಗತ್ತಿಗೆ ನೀನೇ ಒಡೆಯನೆಂದು ತೋರಿಸು. ಈ ಸೃಷ್ಟಿ ನಿನ್ನದು, ನೀನೇ ಇದರ ಪಾಲಕ. ಯಮುನೆಯ ಹರಿಯವ ತಾರವ ಕಾಡುತ್ತ ಸಂತಸಹು. ಯಮುನೆ ಕ್ರೋಧಗೊಂಡು ಹರಿಯುತ್ತಿದ್ದಾಳೆ. ಆದರೆ ಇಂದು ವಿಧಿಯ ಆಟದಲ್ಲಿ ಯಾವ ಅಡೆತಡೆಯೂ ಬರಬಾರದು. ಯಮುನೆಯ ಪ್ರವಾಹವೇ ಉಕ್ಕಲಿ, ಬರಸಿಡಿಲೆ ಬಡಿಯಲಿ. ಇಂದು ನನ್ನ ಪುತ್ರನನ್ನು ಯಮುನೆಯನ್ನು ದಾಟಿಸಿ ಗೋಕುಲಕ್ಕೆ ಕರೆದೊಯ್ಯಲೇಬೇಕು. ನೀನು ವಿಚಲಿತಲಾಗಬೇಡ. ಎಲ್ಲವೂ ವಿಧಿಯ ಅನುಗುಣವಾಗಿಯೇ ನಡೆಯುತ್ತಿದೆ. ಪ್ರಭು, ವಿಧಿಯ ಅನುಗುಣವೇ? ಗೋಕುಲದ ನಂದನ ಬಳಿ ವಸುದೇವ ತೆರಳುವುದಾದರೂ ಹೇಗೆ? ನೀವು ಇದನ್ನೊಮ್ಮೆ ನೋಡಿ. ಯಮುನೆಯ ಅಲೆಗಳು ವಸುದೇವನ ಜೀವಕ್ಕೆ ಕುತ್ತು ತರುತ್ತಿವೆ. ಯಮುನೆ ಏಕೆ ಅಧರ್ಮದಲ್ಲಿ ತೊಡಗಿದ್ದಾಳೆ ಪ್ರಭು? ದೇವಿ, ಯಮುನೆ ವಸುದೇವನ ಮಾರ್ಗಕ್ಕೆ ತಡೆಯಾಗಿಲ್ಲ. ಬದಲಾಗಿ ತನ್ನ ಮುಕ್ತಿಯ ಮಾರ್ಗ ಕಂಡುಕೊಳ್ಳುತ್ತಿದ್ದಾಳೆ.
ವಸುದೇವ ಈ ಬಾಲಕನನ್ನು ಗೋಕುಲದ ನಂದ ಗೋಪನೆಡೆಗೆ ಕರೆದೊಯ್ಯು ಈ ಶಿಶುವಿನ ಸ್ಥಾನದಲ್ಲಿ ನಂದನ ಪುತ್ರಿಯನ್ನು ಕರೆತ ಇದೇ ವಿಧಿಯ ನಿಯಮ ಇಲ್ಲ, ಇಷ್ಟು ನಿರ್ದಯನಾಗಲಾರೆ. ಈ ಮಗುವನ್ನು ಕೊಂಡೊಯ್ಯಲು ಅಶರೀರವಾಣಿಯಾದರೇನಂತೆ? ನಾನು ಹೇಗೆ ಒಂದು ನವಜಾತ ಶಿಶುವನ್ನು ಮೃತ್ಯುವಿನ ದವಡೆಗೆ ನೂಕಲಿ? ಇದು ನನ್ನಿಂದ ಸಾಧ್ಯವಿಲ್ಲ. ಆದರೆ ಯಾವುದೋ ಒಂದು ಶಕ್ತಿ ಇಲ್ಲಿಂದ ನಿನ್ನನ್ನು ಕರೆದೊಯ್ಯಲು ಹೇಳುತ್ತಿದೆ. ನೀನಿಲ್ಲದೆ ನಾನು ಹೋಗಬಾರದೆಂಬುದೇ ನನಗೆ ಬಂದಿರುವ ವಿಧಿ. ಅದಕ್ಕಾಗಿ ಅಶರೀರವಾಣಿಯ ಮೇಲೆ ವಿಶ್ವಾಸವಿರಿಸಲೇಬೇಕು. ಆ ವಿಧಾತನು ನನ್ನ ಪುತ್ರನ ರಕ್ಷಣೆ ಮಾಡಿದಂತೆ ಹಾಗೆಯೇ ನಿನ್ನ ರಕ್ಷಣೆಯು ಅವಶ್ಯವಾಗಿ ಆಗುವುದು.